ನಿಲ್ಸಿ ಕೇತಿಯೊಳ ಮೇಲೆ ಹೋಗೋ ಆಚೆ. ಏ ಇಡಿಯಟ್, ನಿನಗೆ ಹೇಳ್ತಾ ಇರೋದು ಹೋಗ ಆಚೆ ಅಂತ. ನೇನಾಗಿ ನೀನು ಆಚೆ ಹೋಗ್ಲಿಲ್ಲ ಅಂದ್ರೆ ಕತ್ತಿ ಹಿಡಿದು ಆಚೆ ತಳ್ತೀನಿ. ಅಮ್ಮ, ಏನಿದು? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೇನ್ ಸುಮ್ನೆ ಇರು ವೇದಾಂತ್. ಇವ್ನ ಎಂತವನು ಅಂತ ನಿನಗೆ ಗೊತ್ತಿಲ್ಲ. ಏಯ್, ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತಾಗಿದೆ. ಇನ್ನೊಂದು ಕ್ಷಣ ನನ್ನ ಮುಂದೆ ಇದ್ರು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ವೇದಾಂತ್, ಇವನೊಬ್ಬ ಕ್ರಿಮಿನಲ್, ನಮ್ಗೆಲ್ಲ ಮೋಸ ಮಾಡ್ತಿದ್ದಾನೆ. ಸುಹಾಸಿನಿ ಅವರೇ, ಏನು ಹೇಳ್ತಾ ಇದ್ದೀರಾ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಮಂಜು ಅವರೇ, ನಾನ್ಯಾಕೆ ತಮಾಷೆ ಮಾಡ್ಲಿ? ನಾನು ನಿಮ್ ಹಾಗೆ ಇವನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನು ಬಂಡವಾಳನೇ ಬೇರೆ ಇದೆ. ನೀವು ತಿಳ್ಕೊಂಡಿರೋ ಹಾಗೆ ಇವನು ಒಳ್ಳೆಯವನಲ್ಲ, ದೊಡ್ಡ ಲೋಫರ್. ನೀವೇನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ತೇಜಸ್ ಅವ್ರ ಫ್ಯಾಮಿಲಿ ಬಗ್ಗೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಸಿದೆ. ಈಸ್ ಅ ವೆರಿ ಗುಡ್ ಪರ್ಸನ್. ಎಲ್ಲ ಕ್ಲಾರಿಫೈ ಆದ್ಮೇಲೆ ಇವ್ರ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಾವು ಒಪ್ಕೊಂಡಿದ್ದು. ಇವ್ರ ಬಗ್ಗೆ ಆಗಲಿ, ಇವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಸೊಸೈಟಿಲಿ ಒಳ್ಳೆ ಒಪಿನಿಯನ್ ಇದೆ. ಅಂಡ್ ಮೋರ್ ಓವರ್ ಈಸ್ ಅ ವೆರಿ ಗುಡ್ ಡಾಕ್ಟರ್. ಹಾಗಂತ ನೀನ್ ಅನ್ಕೊಂಡಿದ್ಯಾ ವೇದಾಂತ್? ಇವನೊಬ್ಬ ಕ್ರಿಮಿನಲ್. ಇವನು ಡಾಕ್ಟ್ರೆ, ಆದ್ರೆ ಈಗ ಸಸ್ಪೆಂಡ್ ಆಗಿದೆ. ಎಕ್ಸ್ಕ್ಯೂಸ್ ಮೀ, ಯಾಕ್ರಿ ಹೊಡಿತಿದ್ದೀರಿ ಇವ್ರಿಗೆ? ನಿಮ್ಗೇನ್ ಗೊತ್ತ್ರಿ ಇವ್ರ ಬಗ್ಗೆ? ಇವ್ರು ಮಾಡಿದ ಕೆಲ್ಸಕ್ಕೆ ಹೊಡೆಯೋದಲ್ಲ, ಊರಿಂದ ಆಚೆ ಹಾಕ್ಬೇಕು. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಅಪ್ಪಂದು. ಏನ್ ಮಾಡಿದ್ರು? ಇವನೊಬ್ಬ ದೊಡ್ಡ ಲೂಸು ಸರ್.
ಯಾವಾಗ ಎಲ್ಲಿರ್ತಾನೆ ಏನು ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಕಾಂಪೌಂಡ್ ಕಂಡ್ರೆ ಸಾಕು ವಶಿಷ್ಠ ಮ್ಯಾನ್ಷನ್ ಚಿತ್ರ ಬಿಡಿಸ್ತಾನೆ, ಅವ್ರ ಮನೆಯವ್ರ ಚಿತ್ರನೂ ಬಿಡಿಸ್ತಾನೆ. ಈ ಊರಿನ ಎಲ್ಲ ಕಾಂಪೌಂಡ್ ಮೇಲೂ ಚಿತ್ರ ಬಿಡಿಸಿದ್ದಾನೆ. ಇವನು ಈ ಊರಲ್ಲಿ ಇರ್ಬಾರ್ದು ಸರ್, ಇವನ ಈ ಊರಿಂದ ಗಡಿಪಾರು ಮಾಡಬೇಕು. ವಸಿಷ್ಠ ಮ್ಯಾನ್ಷನ್ ಚಿತ್ರಣ ಅಲ್ಲಿಗೆ ಯಾರು ಇರಲ್ವಲ್ಲ? ಹೌದು ಸರ್, ವಸಿಷ್ಠ ಮ್ಯಾನ್ಷನ್ ಕಡೆ ಯಾರೂ ಹೋಗಲ್ಲ. ಅಂಥದ್ರಲ್ಲಿ ಈ 3 ಹೊತ್ತು ಅವನು ಅಲ್ಲೇ ಇರ್ತಾನೆ. ಈ ಮನೆಗೆ ಶಾಪ ಇರುತ್ತೆ, ಈ ಮನೆ ಸರ್ವನಾಶ ಆಗೋಗುತ್ತೆ ಅಂತ ಒಬ್ಬೊಬ್ಬನೇ ಮಾತಾಡ್ಕೊತಾ ಇರ್ತಾನೆ. ಅಷ್ಟೇ ಅಲ್ಲ, ಒಂದು ವರ್ಷ ಹಿಂದೆ ಒಂದು ಹೆಂಗಸನ್ ನೋಡಿ ವೈದೇಹಿ ಅಮ್ಮ ಅನ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದ. ಏನಂತಿದ್ರ? ವೈದೇಹಿ ಅಂತನ? ಹೌದು ಸರ್, ವೈದೇಹಿ ಅಮ್ಮ ಅನ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದ. ಓಕೆ, ಅವರು ನೀವೇನೋ ನೋಡಿದಿರಾ? ಪಾಪ ಆ ಅಮ್ಮ ಇವನ್ ಕಾಟಕ್ಕೆ ವಾಪಸ್ ಹೋಗ್ಬಿಟ್ರು ಅನ್ಸುತ್ತೆ. ಅವತ್ತಿಂದ ಯಾರನ್ನೇ ಕಂಡ್ರು ವೈದೇಹಿ ಅಮ್ಮ ಅಂತ ಚಿತ್ರ ಬಿಡಿಸ್ತಾನೆ. ಮೋಸ್ಟ್ಲಿ ವಸಿಷ್ಠ ಫ್ಯಾಮಿಲಿ ಬಗ್ಗೆ ಇವನಿಗೇನೋ ಗೊತ್ತಿದೆ ಅನ್ಸುತ್ತೆ. ಇವನು ಹಿಡ್ಕೊಂಡ್ರೆ ವಸಿಷ್ಠ ಫ್ಯಾಮಿಲಿ ಬಗ್ಗೆ ಏನಾದರೂ ತಿಳ್ಕೊಬಹುದು. ಅಂದಾಗೆ ಇವ್ರ ಹೆಸರೇನು? ದೇವರಾಜಪ್ಪ ಅಂತ. ದೇವರಾಜಪ್ಪ ನೀವು ನನ್ನ ಜೊತೆ ಬನ್ನಿ. ಬನ್ನಿ ಸರ್ ಸರ್, ಅವ್ನ ತಲೆ ಸರಿ ಇಲ್ಲ. ನಾನು ನೋಡ್ಕೋತೀನಿ, ಬನ್ನಿ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಖಂಡಿತ ನಿಜಾನೇ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಅಗ್ರಜ, ಅವ್ರು ಹೇಳ್ತಿರೋದು ನಿಜಾನೇ. ನಮಗೂ ಈ ವಿಷಯ ಇವಾಗಲೇ ಗೊತ್ತಾಯ್ತು, ಅದನ್ನ ಹೇಳೋಣ ಅಂತಾನೆ ಬಂದೆ. ನನಗಿಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ಸ್ ಇದೆ. ಸರ್, ನೀವು ಇವ್ರ ಮಾತನ್ನ ನಂಬೇಡಿ.